ಇನ್ನು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದು ತಪ್ಪು. ಬಿ ದಯಾನಂದ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವಂತಹ ಅಧಿಕಾರಿ, ಅವರನ್ನ ಅಮಾನತು ಮಾಡಿರುವುದು ನನಗೆ ನೋವು ತಂದಿದೆ ಅಂತ ಹೇಳಿ ಎಚ್.ಡಿ. ರೇವಣ್ಣ ಪ್ರತಿಕ್ರಿಯಿಸಿದ್ದಾರೆ. ಆರ್ಸಿಬಿ 25 ಲಕ್ಷ, ಕೆಎಸ್ಸಿಎ 25 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಬೇಕು ಮೃತರ ಕುಟುಂಬಗಳಿಗೆ. ಇಂತಹ ಘಟನೆ ನಡೆಯಬಾರದಾಗಿತ್ತು ಅಂತ ಹೇಳಿದ್ದಾರೆ. ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದು ಸರ್ಕಾರದ ತಪ್ಪು ನಿರ್ಣಯ ಅಂತ ನಾನು ಬಹಿರಂಗವಾಗಿ ಹೇಳಬೇಕಾಗುತ್ತೆ. ಏಕೆಂದರೆ ದಯಾನಂದ್ ಏನೇ ಇರಲಿ, ಪೊಲೀಸ್ ಇಲಾಖೆಗೆ ಅವ್ರು ಬಂದ ಮೇಲೆ 2 ವರ್ಷ ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋಂಥ ಒಬ್ಬ ಅಧಿಕಾರಿ, ಅವ್ರ ಬಗ್ಗೆ ಸಸ್ಪೆಂಡ್ ಆಗಿದ್ದು ನನಗೆ ನೋವು. ಯಾಕೆಂದರೆ ಅವರು ಯಾವುದೇ ಒತ್ತಡ ಇದ್ದಲೇ ಏನೇನು ನಡೀತು ನಿಮಗೆಲ್ಲ ಗೊತ್ತಿದೆಯಲ್ಲ ಸರ್, ಮಾಡಿದ್ದಾರೆ. ಈಗ ಆಯಿತು, ಸರ್ಕಾರ ಈಗ ಇದಿಲ್ಲ, ಸರ್ಕಾರದ ಇವತ್ತೆ ರಾತ್ರಿ 3 ಗಂಟೆ 4 ಗಂಟೆವರೆಗೆ ಪಟಾಕಿ ಹೊಡಿತಾ ಇದ್ರು. ಈ ಪೊಲೀಸರು ಯಾರೂ ಮನೆಗೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.